ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್. ಈ ವಿಡಿಯೋದಲ್ಲಿ SSP ಸ್ಕಾಲರ್ಶಿಪ್ ಬಗ್ಗೆ ಮಾಹಿತಿ ಇರುತ್ತೆ. ಈಗಾಗಲೇ ನಮ್ಮ ಪ್ಯಾರಾಮೆಡಿಕಲ್ ವಿದ್ಯಾರ್ಥಿಗಳಿಗೆ, JNM ನರ್ಸಿಂಗ್ ವಿದ್ಯಾರ್ಥಿಗಳಿಗೆ ಮತ್ತು BSc MLT BSc OT ಮಾಡಿರುವಂಥ ವಿದ್ಯಾರ್ಥಿಗಳಿಗೆ ರಿಜಿಸ್ಟ್ರೇಷನ್ ನಂಬರ್ ಇನ್ನೂ ಕೂಡ ಅಪ್ಡೇಟ್ ಆಗಿಲ್ಲ. ಅವರುಗಳಿಗೆ ಅಪ್ಲಿಕೇಶನ್ ಹಾಕಲಿಕ್ಕೆ ತುಂಬ ಲೇಟ್ ಆಗ್ತಾಯಿದೆ. ಅಂದರೆ ಅವರಿಗೆ 2ನೇ ಸ್ಟೆಪ್ಪಿಗೆ ಹೋಗ್ತಾನೆ ಇಲ್ಲ, ಯಾಕಂದರೆ ರಿಜಿಸ್ಟ್ರೇಷನ್ ನಂಬರ್ ಕೇಳ್ತಾ ಇದೆ. ಸೊ ಅಂಥ ವಿದ್ಯಾರ್ಥಿಗಳಿಗೆ SSP ಪೋರ್ಟಲಲ್ಲಿ ಡೇಟ್ಗಳನ್ನು ಅಪ್ಡೇಟ್ ಮಾಡಿದ್ದಾರೆ. ಸೊ ಇಲ್ಲಿ ನೀವು ಸ್ಕ್ರಾಲ್ ಮಾಡಿದಾಗ ನಿಮಗೆ ಇಲ್ಲಿ ಒಂದು ಕೆಳಭಾಗದಲ್ಲಿ ಏನು ಸಿಗುತ್ತೆ ಅಂದರೆ, ಇದು ಲಾಸ್ಟ್ ಡೇಟ್ ಫಾರ್ ಅಪ್ಲಿಕೇಶನ್ ಸಬ್ಮಿಷನ್ ಕ್ಲಿಕ್ ಹಿಯರ್ ಅಂತ ಇರುತ್ತೆ. ಇಲ್ಲಿ ಕ್ಲಿಕ್ ಮಾಡಿದಾಗ ಇಲ್ಲಿ ಕ್ಲಿಕ್ ಮಾಡಿದರೆ ನಿಮಗೆ ಡಿಫ್ರೆಂಟ್ ಟೈಪ್ ಆಫ್ ಡೇಟ್ಗಳು ಬರ್ತವೆ. ಇಲ್ಲಿ ನೋಡ್ಬೋದು, ಡಿಫ್ರೆಂಟ್ ಇಲಾಖೆಯಿಂದ ಬೇರೆ ಇಲಾಖೆಯಿಂದ ಬೇರೆ ಡೇಟ್ಗಳಿದ್ದಾವೆ. ಆದರೆ ನಮಗೆ ಸಂಬಂಧಿಸಿದ್ದು ಯಾವುದು ಅಂತಂದರೆ, ಇಲ್ಲಿ ವೈದ್ಯಕೀಯ ಶಿಕ್ಷಣ ಇಲಾಖೆ ಮೆಟ್ರಿಕ್ ನಂತರ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿ ಸಲ್ಲಿಸುವ ದಿನಾಂಕ 31/5/2024 ತನಕ ಇರುತ್ತೆ. ಯಾಕಂದರೆ ಇದನ್ನು ಎದಕ್ಕೆ ಕೊಟ್ಟಿದ್ದಾರೆ ಅಂದರೆ, ಹೋದ ವರ್ಷ ಪ್ರಾಬ್ಲಮ್ ಆಗಿತ್ತು. ಅದು ಇದು ರಿಜಿಸ್ಟ್ರೇಷನ್ ನಂಬರ್ ಡಿಲೇ ಆಗಿದ್ದ ಕಾರಣ ಇವರು ತಾವಾಗಿ ಏನು ಮಾಡಿದ್ದಾರೆ, ಅಪ್ಡೇಟ್ ಮಾಡಿಬಿಟ್ಟಿದ್ದಾರೆ. ಇಲ್ಲಿ 31/5ನೇ ತಾರೀಕು ತನಕನೂ ಕೂಡ 5/2024 ತಾರೀಕು ತನಕ ನಿಮಗೆ ಅಪ್ಲಿಕೇಶನ್ ಹಾಕಲಿಕ್ಕೆ ಒಂದು ಕಾಲಾವಕಾಶನ ಇಲ್ಲಿ ಕೊಡಲಾಗಿದೆ. ಅದರ ಜೊತೆಗೆ ಬೇರೆ ಇಲಾಖೆಯಲ್ಲಿ ಈಗಾಗಲೇ ತಾಂತ್ರಿಕ ಶಿಕ್ಷಣ ಇಲಾಖೆ ಇರ್ಬೋದು ಮತ್ತು ಅಲ್ಪಸಂಖ್ಯಾತರ ಇಲಾಖೆಯಲ್ಲಿ ಕೂಡ 15ನೇ ತಾರೀಕು ತನಕನೂ ಕೂಡ ಡೇಟನ್ನು ಕೊಟ್ಟಿದ್ದಾರೆ. ಇದು ಬೇರೆ ಕೋರ್ಸ್ಗಳಿಗೆ ಸಂಬಂಧಿಸಿದಂಥದ್ದು. ಬಟ್ ನಮ್ಮ ವೈದ್ಯಕೀಯ ಶಿಕ್ಷಣಕ್ಕೆ ಸಂಬಂಧಿಸಿದ್ದು 31/5/2024 ಅಲ್ಲಿ ತನಕ ನಿಮಗೆ ಕಾಲಾವಕಾಶ ಇರುತ್ತೆ. ಆರಾಮಾಗಿ ನೀವು ಅಪ್ಲಿಕೇಶನ್ಸನ್ನು ಮತ್ತು ರಿಜಿಸ್ಟ್ರೇಷನ್ ನಂಬರ್ ಕೂಡ ನೀವು ವೇಟ್ ಮಾಡಬೇಕಾಗತ್ತೆ. ಇನ್ನು ಸುಮಾರು 1 ತಿಂಗಳು 1.5 ತಿಂಗಳು ಲೇಟ್ ಆಗ್ಬೋದು. ಆದರೆ ನಿಮಗೆ ಕಾಲಾವಕಾಶ ಕೊಟ್ಟಿದ್ದಾರೆ 5ನೇ ತಿಂಗಳ ತನಕ ಅಪ್ಲಿಕೇಶನ್ ಹಾಕಲಿಕ್ಕೆ.